ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ವೆಕೇಷನ್ಗೆ ಅಂತ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಹಾಂಗ್ಕಾಂಗ್, ಮಕಾವೋ ಆ್ಯಂಡ್ ಚೈನಾ ಟ್ರಿಪ್ಗೆ ಹೋಗ್ತಾ ಇದ್ವಿ. ಸೊ ಕೆಲವರು ಚೈನಾ ಟ್ರಿಪ್ನ ಕಂಟಿನ್ಯೂ ಮಾಡ್ತಾರೆ ಆ್ಯಂಡ್ ನಾವುಗಳು ವಾಪಸ್ ಬ್ಯಾಂಗ್ಳೂರ್ಗೆ ಬರ್ತಾ ಇದ್ದೀವಿ. ನಮ್ಮದು ಶಾರ್ಟ್ ವೆಕೇಷನ್ನು. ಸೊ ಹಾಂಗ್ಕಾಂಗ್ ಏರ್ಪೋರ್ಟಲ್ಲಿ ನಾವು ಲ್ಯಾಂಡ್ ಆಗಿ ಮೆಟ್ರೋ ಟ್ರೈನಿಂದ ಬೇರೆ ಗೇಟ್ಸ್ಗೆ ಹೋಗಿ ನಾವು ಟ್ರಾನ್ಸಿಟ್ ಮಕಾವೋಗೆ ಆಗಬೇಕಿತ್ತು. ಸೊ ಅಲ್ಲೂ ಕೂಡ ಸೆಕ್ಯೂರಿಟಿ ಚೆಕ್, ಇಮಿಗ್ರೇಷನ್ ಪ್ರತಿಯೊಂದು ಮುಗಿಸ್ಕೊಂಡು ನಾವು ಹಾಂಗ್ಕಾಂಗ್ ಏರ್ಪೋರ್ಟಲ್ಲೇ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದು ಮಕಾವೋಗೆ. ಆಲ್ಮೋಸ್ಟ್ 1 ಅವರ್ ತಗೊಳುತ್ತೆ ಹಾಂಗ್ಕಾಂಗಿಂದ ಮಕಾವೋ. ಸೊ ಚೆನ್ನಾಗಿತ್ತು ಜರ್ನಿ, ಗೊತ್ತೇ ಆಗಲಿಲ್ಲ 1 ಅವರ್ ಹೋಗ್ತಾ ಇರೋದು. ಸೊ ರೋಡ್ ಎರಡೂ ಸೈಡು ಸಮುದ್ರ, ಬೆಟ್ಟ, ಗುಡ್ಡಗಳು ಮತ್ತು ಟನಲ್ ಒಳಗಡೆ ಹೋಗಿದ್ದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಸೊ ಹಾಗೆ ನೋಡ್ತಾ ಇದ್ವಿ. ಮಕಾವೋ ಬಂದೇ ಬಿಡ್ತು. ಆ್ಯಂಡ್ ಹಾಂಗ್ಕಾಂಗ್ ವೆದರು ಕೂಡ ಅನ್ಪ್ರೆಡಿಕ್ಟಬಲ್ಲು. ಮಳೆ ಬರುತ್ತೆ, ಹಾಗೆ ಸಡನ್ನಾಗಿ ಬಿಸಿಲು ಕೂಡ ಬಂದುಬಿಡುತ್ತೆ. ಸೊ ನಾವು ಫೈನಲಿ ಮಕಾವೋ ರೀಚ್ ಆಗಿ ನಮ್ಮ ಗೈಡು ಇಂಡಿಯನ್ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗಿದ್ರು. ಸೊ ಅಲ್ಲಿ ಬಟರ್ ರೋಟಿ, ಜೀರಾ ರೈಸ್, ಕರಿಗಳು ಮತ್ತು ಸ್ವೀಟು, ಪಾಯಸ ಕೂಡ ಮಾಡಿದರು. ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿ. ಸೊ ಹೋಟೆಲಿಂದ ವ್ಯೂ ಇದು ತುಂಬಾ ಚೆನ್ನಾಗಿತ್ತು. ಸೊ ಈ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಇದೇ ಮಕಾವೋ ಟವರು. ಇದು ಮೇಲ್ಗಡೆನೂ ಸಹ ನಾವು ಹೋಗ್ಬೋದು, ಬಟ್ ನಾವು ಅದು ಆಪ್ಷನ್ ಮಾಡ್ಕೊಂಡಿತ್ತಿಲ್ಲ. ಸೊ ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಮಕಾವೋನ ಎಕ್ಸ್ಪ್ಲೋರ್ ಮಾಡಿದ್ವಿ. ಸೊ ಬಸ್ಸಲ್ಲೇ ನೋಡ್ತಾ ಇದ್ರೆ ಎರಡೂ ಕಡೆನೂ ಮತ್ತೆ ಅದೇ ಸಮುದ್ರಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು. ಆ್ಯಂಡ್ ಗೈಡ್ ತುಂಬ ಚೆನ್ನಾಗಿ ಮಕಾವೋ ಬಗ್ಗೆ ಎಲ್ಲ ಹೇಳಿದರು. ಸೊ ಅದ್ರದ್ದು ಕರೆನ್ಸಿ, ಲ್ಯಾಂಗ್ವೇಜ್ ಏನು ಮಾತಾಡ್ತಾರೆ, ಆಮೇಲೆ ಮೇನ್ ಎಕನಾಮಿ ಏನು. ಸೊ ಮಕಾವೋದು ಮೇನ್ ಎಕನಾಮಿ ಬಂದುಬಿಟ್ಟು ಗೇಮಿಂಗ್, ಕ್ಯಾಸಿನೋ ತುಂಬಾ ಫೇಮಸ್ಸು ಆ್ಯಂಡ್ ಟೂರಿಸ್ಟ್ ಅಲ್ಲಿ ಇರೋದು. ಆ್ಯಂಡ್ ನಾವು ಫಸ್ಟು ಹೋಗಿದ್ದು ಚರ್ಚು, ಸೆಂಟ್ ಪಾಲ್ ಚರ್ಚು. ಸೊ ಅಲ್ಲಿಗೂ ಸ್ವಲ್ಪ ದೂರ ನಡಿಬೇಕಾಗತ್ತೆ. ಸೊ ಎಲ್ಲರೂ ಹಾಗೆ ಮಾತಾಡಿಕೊಂಡು ನಡ್ಕೊಂಡು ಚರ್ಚ್ ಹತ್ರ ಹೋದ್ವಿ. ಆ್ಯಂಡ್ ಅವರು ಕೂಡ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಆ ಚರ್ಚ್ ಬಗ್ಗೆ. ಆಮೇಲೆ ಅವರ ಮಕಾವೋ ಕರೆನ್ಸಿಯಲ್ಲೂ ಕೂಡ ಆ ಚರ್ಚ್ ಇದೆ ಅಂತ ಎಲ್ಲ ಹೇಳ್ತಾಯಿದ್ರು. ಸೊ ಹಾಗೆ ಎಲ್ಲ ನೋಡಿಕೊಂಡು ಅವರೆಲ್ಲ ಹೇಳಿದ್ನೆಲ್ಲ ಕೇಳಿಸ್ಕೊಂಡು ನಾವು ಸಹ ಫೋಟೋಸು, ವೀಡಿಯೋಸು ಎಲ್ಲ ತಗೊಂಡು ಚರ್ಚ್ ಪಕ್ಕದಲ್ಲೇ ಬುದ್ಧ ಟೆಂಪಲ್ಲು ಕೂಡ ಇದೆ. ಆ್ಯಂಡ್ ತುಂಬ ಜನ ಟೂರಿಸ್ಟ್ ಇಲ್ಲಿ ಬಂದಿದ್ದರು. ಸೊ ನಾನು ಹೇಳಿದ್ನಲ್ಲ ಬುದ್ಧ ಟೆಂಪಲ್ ಅಂತ, ಇದೇನೆ ಆ ಬುದ್ಧ ಟೆಂಪಲ್ಲು. ನಮ್ಮದು ಫ್ಲೈಟು ಬೆಂಗಳೂರಲ್ಲೇ ಡಿಲೇ ಆಯಿತು. ರೀಚ್ ಆಗಿದ್ದು ಡಿಲೇ. ಆ್ಯಂಡ್ ಹಾಂಗ್ಕಾಂಗ್ ಏರ್ಪೋರ್ಟಲ್ಲಿ ಇಮಿಗ್ರೇಷನ್, ಸೆಕ್ಯೂರಿಟಿ ಚೆಕ್ ಅದು ಕೂಡ ಎಲ್ಲ ಲೇಟಾಗಿ ನಾವು ಆಲ್ಮೋಸ್ಟ್ 2 ಅವರ್ಸು ಮಕಾವೋ ಹೋಗಿದ್ದು ಲೇಟ್ ಆಗೋಯಿತು. ಆ್ಯಂಡ್ ಅಲ್ಲಿ ಏನಪ್ಪ ಅಂದರೆ ಟೂರಿಸ್ಟ್ ಅವರು ನಮ್ಮನ್ನು ಕರ್ಕೊಂಡು ಹೋಗೋದು 6 ಗಂಟೆ ಒಳಗಡೆನೆ. ಸೊ ಅಷ್ಟರಲ್ಲಿ ಎಷ್ಟು ಪ್ಲೇಸಸ್ ಆಗುತ್ತೋ ಅಷ್ಟನ್ನು ಮಾತ್ರ ಅವ್ರು ತೋರಿಸಿದ್ದು. 1-2 ಪ್ಲೇಸು ನಮಗೆ ಬಸ್ಸಲ್ಲೇ ತೋರಿಸಿದ್ದು. ಸೊ ಇನ್ನೊಂದು ಪ್ಲೇಸಿಗೆ ಅವರು ನಮ್ಮನ್ನು ಬಿಟ್ಟರು. ಆ್ಯಂಡ್ ಎಲ್ಲ ಹೇಳಿದರು, ನೀವು ಹೋಟೆಲ್ನ ಹೇಗೆ ರೀಚ್ ಆಗಬೇಕು ಅಂತ ಅಂದ್ಬಿಟ್ಟು. ಸೊ ನಾವು ಬಸ್ಸಲ್ಲಿ ಹೋಟೆಲ್ನ ರೀಚ್ ಆದ್ವಿ ಫೈನಲಿ. ಆ್ಯಂಡ್ ಇದು ಬಂದು ಮೋಸ್ಟ್ ಲಕ್ಸುರಿಯಸ್ 5 ಸ್ಟಾರ್ ಹೋಟೆಲು ಮತ್ತು ಕ್ಯಾಸಿನೋ ಮತ್ತು ಎಲ್ಲ ಥರದ ಬ್ರ್ಯಾಂಡೆಡ್ ಶಾಪ್ಸೂ ಇಲ್ಲಿದೆ. ಇದ್ರದ್ದು ಹೆಸರು ಬಂದು ವೆನಿಷಿಯನ್ನು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ಇದು ಗಂಡೋಲಾ ರೈಡು. ನಾವು ಹೋದಾಗ ಸಾಯಂಕಾಲ ಆಗಿತ್ತು, ಗಂಡೋಲಾ ರೈಡ್ ಇತ್ತಿಲ್ಲ. ಇಲ್ಲ ಅಂದಿದ್ದರೆ ಒಂದು ರೌಂಡು ಹೋಗ್ಬೋದಾಗಿತ್ತು ಅದರಲ್ಲಿ. ಸೊ ನಾನು ಕೂಡ ಯೂಟ್ಯೂಬಲ್ಲೆಲ್ಲ ನೋಡಿದ್ದೆ ಗಂಡೋಲಾ ರೈಡ್ಗೆ ಹೋಗಬೇಕು ವೆನಿಷಿಯನ್ಗೆ ಹೋದಾಗ ಅಂತ, ಬಟ್ ಇತ್ತಿಲ್ಲ. ಆ್ಯಂಡ್ ಅಲ್ಲಿ ಎಲ್ಲ ಬ್ರ್ಯಾಂಡೆಡ್ ಶಾಪ್ಸ್ ಇತ್ತು. ಆ್ಯಂಡ್ ನಮ್ಮ ಅಕ್ಕನ ಮಗ ಶೂಸ್
ತೊಗೊಂಡ ನೈಕಿ ಶೋರೂಮಲ್ಲಿ. ಸೊ ಕ್ವಾಲಿಟಿ ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಸೊ ಅಷ್ಟು ಒಳ್ಳೆ ಹೋಟೆಲ್ಗೆ ಫೋಟೋಸ್ ತೊಗೊಳ್ದಂಗೆ ಇರೋಕ್ಕಾಗತ್ತಾ, ಎಲ್ಲರೂ ಫೋಟೋಸ್ ಎಲ್ಲ ತಗೊಂಡ್ವಿ. ಆ್ಯಂಡ್ ಅಲ್ಲಿ ಜ್ಯೂಸ್ ಶಾಪ್ಸ್ ಇತ್ತು. ಸೊ ನಾವು ಸ್ವಲ್ಪ ಜ್ಯೂಸಸ್ ಎಲ್ಲ ಕುಡಿದು ಹಾಗೆ ಸ್ವಲ್ಪ ಹೊತ್ತೆಲ್ಲ ಮಾತಾಡಿಕೊಂಡು ಮತ್ತು ವಿಂಡೋ ಶಾಪಿಂಗು ಮಾಡಿದ್ವಿ. ವೆನಿಷಿಯನ್ ಒಳಗಡೆ ಹೋಗ್ತಾ ಹೋಗ್ತಾ ಈ ಬ್ಯೂಟಿಫುಲ್ ಪ್ಲೇಸ್ನ ನೋಡಿದ್ವಿ. ಮೇಲ್ಗಡೆ ಎಲ್ಲ ಆರ್ಟು, ಅದಕ್ಕೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಆ್ಯಂಡ್ ನಾನು ನಮ್ಮ ಅಕ್ಕನ ಮಗನಿಗೆ ಹೇಳ್ತಾ ಇದ್ದೆ, ಇಲ್ಲಿ ತೆಗಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ನಾವು ಎಲ್ಲ ಅಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಆ್ಯಂಡ್ ವೆನಿಷಿಯನ್ನಲ್ಲೇ ಗೇಮಿಂಗ್ ಎಲ್ಲ ಇತ್ತು. ಅಲ್ಲಿ ಒಳಗಡೆ ಎಂಟ್ರಿ ಫೀಸು ಫ್ರೀ, ಬೇಕಾದರೆ ಆಟ ಆಡ್ಬೋದು. ಬಟ್ ನಮ್ಗೆ ಯಾರಿಗೂ ಆಟ ಆಡೋಕ್ಕೆ ಬರಲಿಲ್ಲ. ಅಲ್ಲಿ ಆಟ ಆಡ್ತಾ ಇರೋರನ್ನ ನೋಡ್ತಾ ಇದ್ವಿ ಹೆಂಗೆ ಆಟ ಆಡ್ತಾರೆ ಅಂತ. ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ವಿ. ಬಟ್ ಅಲ್ಲಿ ಫೋಟೋಸು ವೀಡಿಯೋಸು ಏನು ಮಾಡೋಂಗಿತ್ತಿಲ್ಲ. ಸೊ ನಾನು ಅದಕ್ಕೆ ಏನೂ ಮಾಡಲಿಲ್ಲ, ಜಸ್ಟ್ ನೋಡ್ತಾ ಇದ್ವಿ ಎಲ್ಲ ಹೆಂಗೆ ಆಟ ಆಡ್ತಾರೆ ಅಂತ. ಸೊ ನೋಡಿಕೊಂಡು ಆಚೆ ಕಡೆ ಬಂದರೆ ಫುಲ್ಲು ಲೈಟ್ಸು. ಮಕಾವೋನ ಸಿಟಿ ಆಫ್ ಡ್ರೀಮ್ಸ್ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು, ಎಲ್ಲಿ ನೋಡಿದ್ರೂ ಲೈಟ್ಸು. ಆ್ಯಂಡ್ ಅಲ್ಲಿ ಲಂಡನ್ದು ಫೇಮಸ್ ಐಫಿಲ್ ಟವರ್ ಇದೆಲ್ಲ, ಅದ್ರದ್ದು ರೆಪ್ಲಿಕಾ ಮಕಾವೋದಲ್ಲಿ ಇದೆ. ಸೊ ಅಲ್ಲಿ ಬ್ಲೂ ಮತ್ತು ಪಿಂಕಲ್ಲಿ ಇದೆಯಲ್ಲ, ಅದೇನೇ ಐಫಿಲ್ ಟವರು. ಸೊ ಇದೇ ಆಚೆ ಕಡೆಯಿಂದ ನೋಡ್ಬೋದು ನೀವು ವೆನಿಷಿಯನ್ದು ಮಾಲ್, ಲಕ್ಸುರಿಯಸ್ ಹೋಟೆಲು ಇದೆ ಅಲ್ಲಿ. ಸೊ ಎಲ್ಲ ನೋಡಿಕೊಂಡು ನಾವು ಬಸ್ಸಲ್ಲಿ ನಾವು ಇರೋವಂಥ ಹೋಟೆಲ್ಗೆ ರೀಚ್ ಆದ್ವಿ. ಆ್ಯಂಡ್ ಇದು ನಾವು ಇರೋವಂಥ ಹೋಟೆಲ್ದು ಸ್ಟೇ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಚೆಕ್ ಇನ್ ಆಗಿದ್ದು ನಾವು. ಫುಲ್ ಟಯರ್ಡ್ ಆಗಿತ್ತು. ಸೊ ಇದು ಬಾತ್ರೂಮು, ಸೊ ಕ್ಯೂಬಿಕಲ್ ಬಾತ್ ಇತ್ತು. ಸೊ ಚೆನ್ನಾಗಿತ್ತು ರೂಮು. ಆ್ಯಂಡ್ ಮತ್ತು ಲಾಕರು ಎಲ್ಲ ಇತ್ತು ಪ್ರತಿಯೊಂದೂ ಇಲ್ಲಿ. ಆ್ಯಂಡ್ ಐರನ್ ಮಾಡ್ಕೊಳ್ಳೋಕ್ಕೆ ಜಾಗನೂ ಇತ್ತು, ಲಗೇಜ್ ಇಡೋಕ್ಕೆ ಎಲ್ಲದಕ್ಕೂ. ಆ್ಯಂಡ್ ಇಲ್ಲಿ ಒಂದು ಟೇಬಲ್ ಜೊತೆಗೆ ಟಿ ವಿ, ಬೆಡ್ ಲ್ಯಾಂಪ್ ಎಲ್ಲ ಇತ್ತು. ನಾವು ತ್ರಿಬಲ್ ಶೇರಿಂಗ್ ಆಪ್ಟ್ ಮಾಡಿದ್ವಿ. ಸೊ ನಮಗೆ ಎಲ್ಲರಿಗೂ ಒಂದೊಂದು ಕಾಟ್ ಕೊಟ್ಟಿದ್ರು. ಸೊ ಅಲ್ಲೂ ಬೆಡ್ ಲ್ಯಾಂಪ್ ಎಲ್ಲ ಇತ್ತು. ಸೊ ಆಚೆ ಕಡೆ ವ್ಯೂ ತುಂಬಾ ಚೆನ್ನಾಗಿತ್ತು. ಸೊ ತೋರ್ಸೋಣ ಅಂತ ಕಿಟಕಿ ಹತ್ರ ಹೋದೆ, ಬಟ್ ವಿಂಡೋ ಯಾಕೋ ಓಪನ್ನೇ ಮಾಡೋಕ್ಕಾಗಲಿಲ್ಲ. ನಿನ್ನೆ ರಾತ್ರಿಯಿಂದ ಟ್ರಾವೆಲಿಂಗ್ ಮಾಡಿ ಇಲ್ಲಿವರೆಗೂ ಇವತ್ತು ರಾತ್ರಿ 10 o'clock ಆಗಿದೆ. ಸೊ ಇವಾಗ ಟ್ರಾವೆಲಿಂಗ್ ಕಂಪ್ಲೀಟ್ ಆಯಿತು. ಅಂದರೆ ಇವತ್ತಿಂದು ಡೇಲಿ ಏನೇನು ನೋಡಬೇಕು ಎಲ್ಲ ನೋಡಾಯಿತು. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಹೋಟೆಲ್ಗೆ ಬಂದು ಚೆಕ್ ಇನ್ ಆದ್ವಿ. ರೂಮಿಗೆ ಬಂದು ಚೆಕ್ ಇನ್ ಆದ್ವಿ. ಡ್ರೆಸ್ ಚೇಂಜ್ ಮಾಡಿ ಮಲ್ಕೊಂಡೇ ಬಿಟ್ವಿ. ಆ್ಯಂಡ್ ಬೆಳಗ್ಗೆ ಮತ್ತೆ ನಾವು ಹಾಂಗ್ಕಾಂಗಿಗೆ ಹೋಗಬೇಕಿತ್ತು. ಓನ್ಲಿ 1 day ಸ್ಟೇ ಇನ್ ಮಕಾವೋ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.